ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಇಲ್ಲಿ ನೋಡಿ, ನನ್ನ ಕೈಯಲ್ಲಿ ಏನಿದೆ ಎಲ್ಲರಿಗೂ ಗೊತ್ತು. ಬಿಳಿ ದಾಸವಾಳದ ಹೂವು. ಇದೇನಪ್ಪ ಬಿಳಿ ದಾಸವಾಳ ಕೈ ಹಿಡ್ಕೊಂಡಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಫ್ರೆಂಡ್ಸ್, ಬಿಳಿ ದಾಸವಾಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಅದರಲ್ಲೂ ಎಸ್ಪೆಷಲಿ ಹೆಂಗಸರ ತೊಂದರೆಗಳಿಗೆ, ಅಂದರೆ ಹೆಂಗಸರ ಮುಟ್ಟಿನ ತೊಂದರೆಗಳು ಹಾಗೂ ವೈಟ್ ಡಿಸ್ಚಾರ್ಜ್ ಆಗೋದಕ್ಕೆ ಎಲ್ಲ ಇದು ರಾಮಬಾಣ ಇದ್ದ ಹಾಗೆ. ಈ ದಾಸವಾಳದ ಎಸಳುಗಳನ್ನು ಬಿಸಿ ನೀರಿಗೆ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಆ ನೀರನ್ನು ಕುಡಿದ್ರೂ ಕೂಡ ಎಲ್ಲ ಹೆಂಗಸರ ಸಮಸ್ಯೆಗಳಿಗೆ ತುಂಬ ಉಪಯೋಗ ಆಗತ್ತೆ. ಹಾಗೆ ಬಿಳಿ ದಾಸವಾಳದ ಎಲೆಗಳನ್ನು ಕೂಡ ಬಿಸಿ ನೀರಲ್ಲಿ ಕುದಿಸಿ ಬಿಟ್ಟು ಅದನ್ನು ಕುಡಿದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ನಮ್ಮ ಇಮ್ಯುನಿಟಿ ಹೆಚ್ಚು ಮಾಡುತ್ತೆ. ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ, ಬಿಳಿ ದಾಸವಾಳದ ಹೂವಿನ ಎಸಳುಗಳಿಂದ ತಂಬುಳಿ ಮಾಡೋಣ. ತುಂಬ ಒಳ್ಳೆಯದಿದೆ ಆರೋಗ್ಯಕ್ಕೆ. ಯಾವುದಾದ್ರೂ ರೂಪದಲ್ಲಿ ಇದನ್ನು ನಾವು ಸೇವಿಸ್ತಾ ಇರಬೇಕು. ಹೆಂಗಸರಿಗಂತೂ ಹೇಳಿದ್ದೀನಲ್ವ, ತುಂಬ ಒಳ್ಳೆಯದು. ಈಗ ನಾನು ಈ ದಾಸವಾಳದ ಎಸಳುಗಳು ಎಲ್ಲ ಎಸಳುಗಳನ್ನು ತೆಕ್ಕೊಳ್ತೀನಿ. ಫಸ್ಟು ಈ ಥರ ಎಸಳುಗಳನ್ನೆಲ್ಲ ತೆಕ್ಕೊಳ್ಬೇಕು ನೀವು. ಆಮೇಲೆ ಈ ಮಧ್ಯ ಕುಸುಮ ಇದೆಯಲ್ಲ, ಈ ಕುಸುಮದ ಭಾಗ, ಈ ಥರ ಕುಸುಮದ ಭಾಗ ಇದೆಯಲ್ಲ, ಇದರಲ್ಲೂ ಅಷ್ಟೇ ಈ ಕುಸುಮಗಳನ್ನು ತೆಗೆದುಬಿಡಿ. ಇದಿಷ್ಟು ಹಾಕ್ಕೊಳ್ಬೋದು. ಬೇಡ ಅಂದರೆ ಇದನ್ನು ಬಿಟ್ಟುಬಿಡ್ಬೋದು, ಬರೀ ಎಸಳುಗಳನ್ನು ಮಾತ್ರ ಉಪಯೋಗಿಸ್ಬೋದು. ನಾನು ಎಸಳುಗಳನ್ನು ತೆಗೆದುಬಿಟ್ಟು ತೊಳೆದು ನಿಮಗೆ ತೋರಿಸ್ತೀನಿ. ಈಗ ದಾಸವಾಳ ಎಸಳುಗಳನ್ನು ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ಮತ್ತು ಹಸಿಮೆಣಸು, ಒಂದು ಹಸಿಮೆಣಸು ಇಟ್ಕೊಂಡಿದ್ದೀನಿ. ಈ ಕಡೆ ಕಾಳುಮೆಣಸು ಮತ್ತು ಜೀರಿಗೆನ ತಗೊಂಡಿದ್ದೀನಿ ನಾನು. ಬನ್ನಿ ಈಗ ನಾವು ದಾಸವಾಳ ಎಸಳಿನ ತಂಬುಳಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಈಗ ಮೊದಲಿಗೆ ಗ್ಯಾಸ್ ಹಚ್ಚಿ ನಾನೊಂದು ಒಗ್ಗರಣೆ ಸೌಟು ಇಟ್ಕೊಳ್ತೀನಿ. ಒಗ್ಗರಣೆ ಸೌಟು ಬಿಸಿಗಿಟ್ಟೆ ನಾನೀಗ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಿ, ಒಂದು 2-3 ಡ್ರಾಪ್ ಅಷ್ಟೆ ತುಪ್ಪ ಹಾಕಿ ಕಾಳುಮೆಣಸು ಮತ್ತು ಜೀರಿಗೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಫ್ರೈ ಮಾಡೋಕ್ಕೆ ಹಾಕ್ತೀನಿ. ನಾನು ಒಂದು 10 ಕಾಳುಮೆಣಸು ಇಟ್ಕೊಂಡಿದ್ದೀನಿ, ಅರ್ಧ ಚಮಚ ಜೀರಿಗೆ ಇಟ್ಕೊಂಡಿದ್ದೀನಿ. ನೋಡಿ, ಅದೀಗ ಫ್ರೈ ಆಯಿತು. ಇದನ್ನು ನಾನು ತೆಗೆದು ಈ ತೆಂಗಿನಕಾಯಿಗೆ ಸೇರಿಸ್ಕೊಂಡು ಬಿಡ್ತೀನಿ. ಹಾಗೆ ದಾಸವಾಳದ ಎಸಳಿದೆಯಲ್ಲ, ದಾಸವಾಳವನ್ನು ಚೆಂದ ಮಾಡಿ ತೊಳೆದು ಇಟ್ಕೊಂಡಿದ್ದೀವಲ್ವ, ಇದನ್ನು ಈಗ ನಾನು ಬಾಣಲೆಗೆ ಹಾಕಿ ಸ್ವಲ್ಪ ಬಾಡಿಸ್ತೀನಿ. ದಾಸವಾಳದಲ್ಲಿ ತುಂಬ ನೀರಿನಂಶ ಇರುತ್ತೆ, ಒಂದೇ ನಿಮಿಷಕ್ಕೆ ಬಾಡಿ ಬಿಡತ್ತೆ ಅದು. ನೋಡಿ, ಬಾಡಿ ಎಷ್ಟು ಸ್ವಲ್ಪ ಆಗಿಬಿಡುತ್ತೆ ನೋಡಿ, ಅಷ್ಟು ಹೂ ಇತ್ತು, ಇಷ್ಟೇ ಸ್ವಲ್ಪ ಆಗಿಬಿಡತ್ತೆ ಬಾಡಿ ಬಿಟ್ಟದು. ಬಾಡೋಯ್ತಲ್ಲ, ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ, ತಣ್ಣಗಾಗಲಿ ಅದು. ಈಗ ನಾನೊಂದು ಮಿಕ್ಸಿ ಜಾರ್ ತಗೊಂಡೆ. ಈ ಮಿಕ್ಸಿ ಜಾರಿಗೆ ಈ ತೆಂಗಿನಕಾಯಿ ತುರಿ, ಹಸಿಮೆಣಸಿನಕಾಯಿ, ಆಮೇಲೆ ಹುರ್ಕೊಂಡಿರುವಂತಹ ಜೀರಿಗೆ ಮತ್ತು ಕಾಳುಮೆಣಸು, ಹಾಗೆಯೇ ಈ ತಣ್ಣಗಾಗಿರುವಂತಹ ದಾಸವಾಳದ ಎಸಳುಗಳು, ಇವಿಷ್ಟನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಈಗ ಇದನ್ನು ನೋಡಿ, ನುಣ್ಣಗೆ ರುಬ್ಕೊಂಡು ಬಂದೆ ನಾನು. ಇದನ್ನೀಗ ಈ ಪಾತ್ರೆಗೆ ತೆಕ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಿಗೂ ನೀರು ಹಾಕಿ ಮಿಕ್ಸಿ ಜಾರು ನೀರು ಹಾಕಿ ತೊಳೆದು ಬಿಟ್ಟು ನಾನು ಆ ಪಾತ್ರೆಗೆ ಆ್ಯಡ್ ಮಾಡಿದೆ. ರುಚಿಗೆ ಎಷ್ಟು ಬೇಕು ಅಷ್ಟು
ಉಪ್ಪು ಸೇರಿಸ್ತೇನೆ. ಹಾಗೆ ಇನ್ನಿದಕ್ಕೆ ನಾವು ಮಜ್ಜಿಗೆ ಸೇರಿಸಿ ಒಗ್ಗರಣೆ ಮಾಡ್ತೀವಿ. ಇಷ್ಟ ಆಗುವವರು ಈ ತಂಬುಳಿಗೆ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಳ್ಬೋದು. ಸ್ವಲ್ಪ ಸ್ವೀಟ್ ಆಗಿ ಬರುತ್ತೆ. ಇಷ್ಟಪಡೋರು ಹಾಕ್ಕೊಳ್ಬೋದು. ನಾನು ಹಾಕೋದಿಲ್ಲ, ನಮಗೆ ಸ್ವೀಟ್ ಇದ್ದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಖಾರನೇ ಇಷ್ಟ. ಹಾಗಾಗಿ ನಾನು ಈಗ ರುಬ್ಬಿ ತೆಗೆದಿಟ್ಟಿದ್ದೀನಲ್ಲ, ಇದಕ್ಕೆ ನಾನೀಗ ಕಡ್ದು ಮಜ್ಜಿಗೆ ಹಾಕಿ ಒಂದು ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆ ಸೌಟಿಗೆ ಒಂಚೂರು ಎಣ್ಣೆ ಹಾಕಿ, ಮಾಮೂಲಿ ಒಗ್ಗರಣೆ ನೀವೆಲ್ಲ ಅಡುಗೆಗೆ ಮಾಡ್ತೀರಲ್ವ ಹಾಗೆ ಎಣ್ಣೆ ಹಾಕಿದೆ, ಉದ್ದಿನಬೇಳೆ ಹಾಕಿದೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿದೆ. ತಂಬುಳಿಗೆ ಮಜ್ಜಿಗೆ ಸೇರಿಸ್ತೀನಿ ನಾನು. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಮಜ್ಜಿಗೆ ಸೇರಿಸಿ ಮಿಕ್ಸ್ ಮಾಡಿ, ಅದಕ್ಕೆ ಈಗ ಒಗ್ಗರಣೆ ಮಾಡಿದ್ವಲ್ಲ, ಕರಿಬೇವು, ಉದ್ದಿನಬೇಳೆ ಒಗ್ಗರಣೆ ಹಾಕಿಬಿಟ್ರೆ ರುಚಿಯಾದ ಬಿಳಿ ದಾಸವಾಳದ ತಂಬುಳಿ ರೆಡಿ ಆಯಿತು. ನೋಡಿ ಎಷ್ಟು ರುಚಿಯಾಗಿರುತ್ತೆ. ಅನ್ನ ಜೊತೆ ಊಟ ಮಾಡೋಕ್ಕೆ ತುಂಬ ರುಚಿಯಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ತಂಬುಳಿ, ತಂಪು ಕೂಡ. ನೋಡಿದ್ರಲ್ವ ಫ್ರೆಂಡ್ಸ್, ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದಂತಹ ಬಿಳಿ ದಾಸವಾಳದ ತಂಬುಳಿ ಇದು. ನಾನು ಹೇಳಿದ್ನಲ್ಲ, ಎಲ್ಲ ಹೆಂಗಸರ ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣ ಇದ್ದ ಹಾಗೆ ಈ ಬಿಳಿ ದಾಸವಾಳ. ಹಾಗಾಗಿ ಬಿಳಿ ದಾಸವಾಳ ಸಿಕ್ಕಿದವಾಗ ನಾನು ಈ ತಂಬುಳಿ ಮಾಡಿಯೇ ಮಾಡ್ತೀನಿ. ಮಗಳ ಮನೆ ಕ್ಯಾಂಪಸಲ್ಲಿ ತುಂಬ ಬಿಳಿ ದಾಸವಾಳ ಇತ್ತು. ಹಾಗಾಗಿ ನಾನು ಇವತ್ತಿನ ಊಟಕ್ಕೆ ಈ ಬಿಳಿ ದಾಸವಾಳದ ತಂಬುಳಿನೇ ಮಾಡಿದೆ. ನೀವು ನಿಮ್ಮ ಮನೇಲಿ ಬಿಳಿ ದಾಸವಾಳ ಇದ್ದರೆ ಈ ತಂಬುಳಿನ ಮಾಡಿಕೊಂಡು ರುಚಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಈ ಬಿಳಿ ದಾಸವಾಳದ ಹೆಸರುಗಳಿಂದ ಚಟ್ನಿ ಕೂಡ ಮಾಡ್ಬೋದು. ಮುಂದೆ ನಿಮಗೆ ನಾನು ಚಟ್ನಿನೂ ತೋರಿಸ್ತೀನಿ. ಕೆಂಪು ದಾಸವಾಳ ಎಲ್ಲ ಕಡೆ ಇರುತ್ತೆ, ಕೆಂಪು ದಾಸವಾಳನೂ ಉಪಯೋಗಿಸ್ತಾರೆ. ಆರೋಗ್ಯ ಲೆಕ್ಕದಲ್ಲಿ ನೋಡಿದರೆ ಬಿಳಿ ದಾಸವಾಳ ತುಂಬ ಒಳ್ಳೆಯದು. ಬಿಳಿ ದಾಸವಾಳದಾಗಲಿ ಕೆಂಪು ದಾಸವಾಳದಾಗಲಿ ಯಾವ ದಾಸವಾಳ ಎಲೆನೂ ನೀವು ನೀರಲ್ಲಿ ನೆನೆಸಿಬಿಟ್ಟು ತಲೆಗೆ ಬೇರೆ ಯೂಸ್ ಮಾಡಿದರೆ ತಲೆಗೆ ತುಂಬ ತಂಪು. ತಲೆ ಸ್ನಾನ ಮಾಡೋಕ್ಕೂ ಅದು ಗುಳದ ಥರ ಲೋಳೆ ಆಗಿಬಿಡತ್ತಲ್ಲ, ಅದನ್ನು ತಲೆ ಸ್ನಾನಕ್ಕೂ ಉಪಯೋಗಿಸ್ತಾರೆ. ಆರೋಗ್ಯಕ್ಕೆ ಎಲ್ಲ ದಾಸವಾಳದ ಎಲೆ, ಹೂವು ಪ್ರತಿಯೊಂದು ಉಪಯೋಗ. ಬಿಳಿ ದಾಸವಾಳ ಅಂತೂ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯ ಔಷಧೀಯ ಗುಣ ಹೊಂದಿರುವಂತಹ ಹೂವಿದು. ಹಾಗಾಗಿ ನಾನು ಉಪಯೋಗಿಸಿದೆ. ನೀವು ನಿಮ್ಮ ಮನೆಯಲ್ಲಿ ಸಿಕ್ಕಿದ್ರೆ ಮಾಡಿಕೊಂಡು ರುಚಿ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್, ಎಲ್ಲರಿಗೂ ನಮಸ್ತೆ.